ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಜರ್ಸಿ ಹಸುವಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ ಬನ್ನಿ. ನಿಮಗೆ ಗೊತ್ತಾ, ಕಡಿಮೆ ಆಹಾರ ತಿಂದು ಹೆಚ್ಚು ಲಾಭ ಕೊಡೋ ಹಸು ಯಾವುದು? ಹಾಲಿನಲ್ಲಿ ಹೆಚ್ಚು ಕ್ರೀಮ್ ಕೊಡೋ ಹಸು ಯಾವುದು? ಇದು ಸಾಮಾನ್ಯ ಹಸು ಅಂತ ಅಲ್ಲ, ಇದು ಜರ್ಸಿ ಹಸು. ಇವತ್ತು ನಾವು ಜರ್ಸಿ ಹಸುವಿನ ಇತಿಹಾಸದಿಂದ ಹಿಡಿದು ಅದರ ಲಕ್ಷಣಗಳು, ಹಾಲಿನ ಗುಣಮಟ್ಟ, ಭಾರತದಲ್ಲಿ ಅದರ ಮಹತ್ವ ಮತ್ತು ರೈತರಿಗೆ ಇದು ಹೇಗೆ ಲಾಭ ಕೊಡುತ್ತದೆ ಅನ್ನೋದು ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. ಜರ್ಸಿ ಹಸುವಿನ ಇತಿಹಾಸವನ್ನು ನೋಡೋದೇ ಆದ್ರೆ, ಜರ್ಸಿ ಹಸು ಮೂಲತಃ ಯುರೋಪಿನ ಒಂದು ಸಣ್ಣ ದ್ವೀಪದಿಂದ ಬಂದಿದೆ. ಆ ದ್ವೀಪದ ಹೆಸರು ಜರ್ಸಿ ಅಂತಲೇ. ಇದು ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಡುವಿನ ದ್ವೀಪ. ಸುಮಾರು 600 ವರ್ಷಗಳ ಹಿಂದೆಯೇ ಈ ಹಸುವನ್ನು ಶುದ್ಧ ಜಾತಿಗಾಗಿ ಬೆಳೆಸಲಾಗುತ್ತಿದೆ. ಅಲ್ಲಿ ಸರ್ಕಾರ ಹೊರಗಿನ ಹಸುಗಳನ್ನು ಒಳಗೆ ಬಿಡಲಿಲ್ಲ. ಇದರಿಂದ ಆ ಜಾತಿ ತುಂಬಾ ಶುದ್ಧವಾಗಿ ಉಳಿಯಿತು ಎಂದು ಹೇಳಬಹುದು. ನಂತರ 18ನೇ ಶತಮಾನದಿಂದ ಈ ಹಸು ಅಮೆರಿಕ, ಆಸ್ಟ್ರೇಲಿಯಾ, ಭಾರತ ಸೇರಿದಂತೆ ಹಲವಾರು ದೇಶಗಳಿಗೆ ಹರಡಿತು. ಜರ್ಸಿ ಹಸುವಿನ ಗುಣಲಕ್ಷಣಗಳನ್ನು ನೋಡೋದೇ ಆದ್ರೆ, ಜರ್ಸಿ ಹಸು ದೊಡ್ಡದಾಗಿರುವುದಿಲ್ಲ, ಆದರೆ ತುಂಬಾ ಆಕರ್ಷಿತವಾಗಿರುತ್ತದೆ. ಬಣ್ಣ ಲೈಟ್ ಬ್ರೌನ್ ಇಂದ ಡಾರ್ಕ್ ಬ್ರೌನ್ ಆಗಿರುವುದು, ಕಣ್ಣುಗಳು ದೊಡ್ಡದು, ಸ್ವಲ್ಪ ಮೃದು ಲುಕ್ ಕೊಡುವುದು, ದೇಹ ಸಣ್ಣದಾದ್ರೂ ಲೈಟ್ ವೇಟ್ ಆದ್ರೂ ಚರ್ಮ ತುಂಬಾ ತೆಳ್ಳಗಾಗಿರುತ್ತದೆ. ಹೆಣ್ಣು ಹಸು ಸುಮಾರು 400 ರಿಂದ 500 kg ಬರುತ್ತದೆ, ತೂಕ ಬರುತ್ತದೆ. ಗಂಡು ಓರಿ ಅಥವಾ ಗಂಡು ಹಸು 600 ರಿಂದ 700 kg ತೂಕ ಬರುತ್ತದೆ. ಈ ಹಸು ವರ್ಲ್ಡ್ ನಲ್ಲಿ ಮೋಸ್ಟ್ ಬ್ಯೂಟಿಫುಲ್ ಡೈರಿ ಕೌ ಅಂತ ಕರೀತಾರೆ ಈ ಹಸುವನ್ನ. ಜರ್ಸಿ ಹಸುವಿನ ಮಿಲ್ಕ್ ಪ್ರೊಡಕ್ಷನ್ ಮತ್ತು ಕ್ವಾಲಿಟಿ ನೋಡೋದೇ ಆದ್ರೆ, ಜರ್ಸಿ ಹಸುವಿನ ಮುಖ್ಯ ಶಕ್ತಿ ಅದರ ಹಾಲು. ದಿನಕ್ಕೆ 12 ರಿಂದ 25 ಲೀಟರ್ ಹಾಲು ಕೊಡುವ ಸಾಮರ್ಥ್ಯ ಇದಕ್ಕಿದೆ. ಇದರ ಫ್ಯಾಟ್ ಗೆ ಬಂದ್ರೆ 4.5% ರಿಂದ ಹಿಡಿದು 6% ವರೆಗೂ ಫ್ಯಾಟ್ ಬರುತ್ತದೆ. ಇದು ಸಾಮಾನ್ಯ ಹಾಲುಗಿಂತ ತುಂಬಾ ಹೆಚ್ಚು ಫ್ಯಾಟ್ ಬರುತ್ತದೆ. ಅದರಿಂದ ಹೆಚ್ಚು ಬೆಣ್ಣೆ, ಹೆಚ್ಚು ತುಪ್ಪ, ಹೆಚ್ಚು ಕ್ರೀಮ್, ಅಂದರೆ ರೈತರಿಗೆ ಹೆಚ್ಚು ಲಾಭ ಅಂತ ಹೇಳಬಹುದು. ಇದರ ಹಾಲಿನ ಕ್ಯಾಲ್ಸಿಯಂ, ಪ್ರೋಟೀನ್ ಮತ್ತು ವಿಟಮಿನ್ B12 ಕೂಡ ಹೆಚ್ಚು ಇರುತ್ತದೆ. ಮತ್ತೆ ಜರ್ಸಿ ಹಸು ತುಂಬಾ ಹೊಂದಾಣಿಕೆ ಸ್ವಭಾವದ್ದು. ಜರ್ಸಿ ಹಸು ದೊಡ್ಡ ದೇಶಗಳಲ್ಲಿ ಮಾತ್ರ ಅಲ್ಲ, ಭಾರತದಲ್ಲೂ ಹೆಚ್ಚಾಗಿ ಮತ್ತು ಚೆನ್ನಾಗಿ ಬೆಳೆಯುತ್ತದೆ. ಇದು ಬಿಸಿ ಹವಾಮಾನಕ್ಕೆ ಹೊಂದಿಕೊಳ್ಳುತ್ತದೆ, ತಣ್ಣನೆಯ ಪ್ರದೇಶದಲ್ಲೂ ಬದುಕುತ್ತದೆ ಎಂದು ಹೇಳಬಹುದು. ದೊಡ್ಡ ಹಸುಗಳಿಗಿಂತ ಕಡಿಮೆ ಆಹಾರ ಬೇಕು, ಕಡಿಮೆ ನೀರು ಬೇಕು, ಅಂದರೆ ಸಣ್ಣ ರೈತರಿಗೆ ಇದು ಸೂಕ್ತ ಆಯ್ಕೆ ಎಂದು ಹೇಳಬಹುದು. ಜರ್ಸಿ ಹಸುವಿನ ಫೀಡಿಂಗ್ ಮತ್ತು ಮೇಂಟೆನೆನ್ಸ್ ಯಾವ ಥರ ಮಾಡೋದು? ಜರ್ಸಿ ಹಸುವಿಗೆ ಬೇಕಾಗಿರುವ ಆಹಾರ ಹಸಿರು ಮೇವು, ಒಣಮೇವು ಕೂಡ ಆಗುತ್ತದೆ. ಕಾನ್ಸಂಟ್ರೇಟ್ ಫೀಡ್ ಅಂದರೆ ಬ್ಯಾಲೆನ್ಸ್ಡ್ ಡಯಟ್ ಇದ್ದರೆ ಹಾಲಿನ ಉತ್ಪಾದನೆ ಹೆಚ್ಚಾಗುತ್ತದೆ ಎಂದು ಹೇಳಬಹುದು. ಮೇಂಟೆನೆನ್ಸ್ ಕಾಸ್ಟ್ ಕಡಿಮೆ ಇರುವುದೇ ಇದರ ದೊಡ್ಡ ಪ್ಲಸ್ ಪಾಯಿಂಟ್. ಹೆಲ್ತ್ ಕೇರ್ ವಿಷಯಕ್ಕೆ ಬಂದರೆ, ಜರ್ಸಿ ಹಸು ಸಾಮಾನ್ಯವಾಗಿ ಆರೋಗ್ಯವಾಗಿರುತ್ತದೆ, ಆದರೆ ಕೆಲ ಸಮಸ್ಯೆಗಳು, ಮಿಲ್ಕ್ ಫೀವರ್ ಅಂದರೆ ಜ್ವರ ಬರುವುದು, ಹೀಟ್ ಸ್ಟ್ರೆಸ್, ಆದ್ದರಿಂದ ಸರಿಯಾದ ಆಹಾರ, ಸ್ವಚ್ಛ ಪರಿಸರ, ನಿಯಮಿತ ವೈದ್ಯಕೀಯ ಪರಿಶೀಲನೆ ಇದು ತುಂಬಾ ಮುಖ್ಯವಾಗುತ್ತದೆ. ಜರ್ಸಿ ಹಸುವಿನ ಬ್ರೀಡಿಂಗ್ ಮತ್ತು ರೀಪ್ರೊಡಕ್ಷನ್ ಹಂತಕ್ಕೆ ಬಂದರೆ, ಜರ್ಸಿ ಹಸು ಬೇಗ ಬೆಳೆಯುತ್ತದೆ. ಮೊದಲ ಕರುವಿನ ಸಮಯ 2 ರಿಂದ 2 ವರ್ಷ ಅಂತಲೇ ಹೇಳಬಹುದು. ಕ್ಲೇವಿಂಗ್ ಇಂಟರ್ವಲ್ ಸುಮಾರು 12 ರಿಂದ 13 ತಿಂಗಳೊಳಗೆ ಇದು ಫರ್ಟಿಲಿಟಿ ರೈಟ್ ಉತ್ತಮವಾಗಿರುತ್ತದೆ. ಅಂದರೆ ರೈತರು ಬೇಗ ಅಂದರೆ ಹರ್ಡ್ ಇನ್ಕ್ರೀಸ್ ಮಾಡಬಹುದು ಅಂತಲೇ ಹೇಳಬಹುದು. ಜರ್ಸಿ ಕವ್ ಇನ್ ಇಂಡಿಯಾ. ಭಾರತದಲ್ಲಿ ಎಲ್ಲಿ ಹೆಚ್ಚು ಜರ್ಸಿ ಕೌಗಳು ಕಂಡು ಬರುತ್ತದೆ ಎಂದು ನೋಡೋದೇ ಆದರೆ, ಭಾರತದಲ್ಲಿ ಜರ್ಸಿ ತುಂಬಾ ಜನಪ್ರಿಯವಾಗಿದೆ. ವಿಶೇಷವಾಗಿ ಕರ್ನಾಟಕ, ಕೇರಳ, ತಮಿಳುನಾಡು ಇಂಥ ಪ್ರದೇಶಗಳಲ್ಲಿ ಹೆಚ್ಚು ಕಂಡು ಬರುತ್ತದೆ. ಭಾರತೀಯ ಹಸುಗಳ ಜೊತೆ ಕೂಡ ಇದನ್ನು ಕ್ರಾಸ್ ಬ್ರೀಡಿಂಗ್ ಮಾಡಲಾಗುತ್ತದೆ. ಹೆಚ್ಚು ಹಾಲು, ಹೆಚ್ಚು ಫ್ಯಾಟ್ ಮತ್ತು ಕಡಿಮೆ ಖರ್ಚು ಅಂತಲೇ ಹೇಳಬಹುದು. ಜರ್ಸಿ ಹಸುವಿನ ಕಂಪ್ಯಾರಿಸನ್ ಮತ್ತು ಎಕನಾಮಿಕ್ಸ್ ನೋಡೋದೇ ಆದರೆ, ಇದು ಹೆಚ್ಚು ಹಾಲು ಉತ್ಪಾದನೆ ಮಾಡುತ್ತದೆ, ಆದರೆ ಜರ್ಸಿ ಫ್ಯಾಟ್ ಉತ್ತಮ ಕೊಡುತ್ತದೆ ಎಂದು ಹೇಳಬಹುದು. ಜರ್ಸಿ ಎಂದರೆ ಕ್ವಾಲಿಟಿ ಪ್ಲಸ್ ಪ್ರಾಫಿಟ್. ಜರ್ಸಿ ಹಸು ಇದು ಒಂದು ಸಾಮಾನ್ಯ ಹಸು ಅಲ್ಲ, ಇದು ರೈತನಿಗೆ ಲಾಭ ತರುವ ಕಡಿಮೆ ಖರ್ಚು ಹೆಚ್ಚು ಲಾಭ, ಅದೇ ಜರ್ಸಿ ಹಸುವಿನ ಸೀಕ್ರೆಟ್. ವೀಕ್ಷಕರೇ, ರೈತರ ಸಂದರ್ಶನಗಳು ಮತ್ತೆ ಕೃಷಿಗೆ ಸಂಬಂಧಪಟ್ಟ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ದೊರೆಯುತ್ತವೆ. ನಿಮಗೆ ಆಸಕ್ತಿ ಇದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಶೇರ್ ಮಾಡಿ ಎಂದು ಕೇಳುತ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದೇ ತರ ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಸಿಗ್ತೀನಿ. ನಮಸ್ಕಾರ.